ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ, ಬ್ರಹ್ಮಾಂಡದ ದೊಡ್ಡ ದೊಡ್ಡ ರಹಸ್ಯಗಳನ್ನ ಭೇದಿಸೋಕ್ ಹೊರಟಿರೋ ಆಧುನಿಕ ವಿಜ್ಞಾನಕ್ಕೆ ಅದರ ಉತ್ತರ ಸಾವಿರಾರು ವರ್ಷಗಳ ಹಿಂದಿನ ಒಂದು ಪ್ರಾಚೀನ ಗ್ರಂಥದಲ್ಲಿ ಸಿಕ್ಬಿಟ್ರೆ ಹೇಗಿರುತ್ತೆ? ಇವತ್ತು ನಾವು ಅತ್ಯಾಧುನಿಕ ಅಂತ ಹೇಳಲಾಗೋ ಸ್ಟ್ರಿಂಗ್ ಥಿಯೋರಿಗೂ ನಮ್ಮ ವಿಷ್ಣು ಸಹಸ್ರನಾಮಕ್ಕೂ ನಡುವೆ ಇರೋ ಒಂದು ಅದ್ಭುತ, ನಿಗೂಢ ಸೇತುವೆಯ ಬಗ್ಗೆ ಮಾತಾಡೋಣ. ಈ ಜ್ಞಾನದ ಪಯಣಕ್ಕೆ ಸಿದ್ಧರಾಗಿ. ಅಷ್ಟಕ್ಕೂ ಈ ವಾಸ್ತವದ ಅಂತಿಮ ಸ್ವರೂಪವಾದ್ರೂ ಏನು? ಈ ಪ್ರಶ್ನೆ ಸಾವಿರಾರು ವರ್ಷಗಳಿಂದ ನಮ್ಮೆಲ್ಲರನ್ನೂ ಕಾಡ್ತಲ್ಲೇ ಇದೆ ಅಲ್ವಾ? ವಿಜ್ಞಾನಿಗಳು ತಮ್ಮ ಪ್ರಯೋಗಾಲಯಗಳಲ್ಲಿ, ಋಷಿಮುನಿಗಳು ತಮ್ಮ ಧ್ಯಾನದಲ್ಲಿ, ಎಲ್ಲರೂ ಹುಡುಕ್ತಿರೋದು ಇದೇ ಮೂಲ ಸತ್ಯವನ್ನ. ಈ ಇಡೀ ಬ್ರಹ್ಮಾಂಡದ ಅಡಿಪಾಯದಲ್ಲಿ ನಿಜವಾಗಿಯೂ ಅಡಗಿರುವುದೇನು? ಕಣಾನ, ಶಕ್ತಿನ, ಅಥವಾ ನಮಗೆ ಇನ್ನೂ ಗೊತ್ತಿಲ್ಲದ ಬೇರೇನಾದ್ರೂ ಇದೆಯಾ? ಆಧುನಿಕ ವಿಜ್ಞಾನದ ಅಂತಿಮ ಗುರಿ ಏನು ಗೊತ್ತಾ? ಒಂದೇ ಒಂದು ಸೂತ್ರ. ಹೌದು, ಈ ಬ್ರಹ್ಮಾಂಡದ ಪ್ರತಿಯೊಂದು ನಿಯಮವನ್ನು ಒಂದು ಸಣ್ಣ ಅಣುವಿನಿಂದ ಹಿಡಿದು ದೊಡ್ಡ ಆಕಾಶಗಂಗೆವರೆಗೂ ಎಲ್ಲವನ್ನೂ ವಿವರಿಸಬಲ್ಲ ಒಂದೇ ಒಂದು ಸಿದ್ಧಾಂತ. ಅದನ್ನೇ ಥಿಯರಿ ಆಫ್ ಎವ್ರಿಥಿಂಗ್ ಅಂತ ಕರೆಯೋದು. ಆ ಒಂದು ಮಹಾಸಿದ್ಧಾಂತದ ಹುಡುಕಾಟ ಇವತ್ತಿಗೂ ಜೋರಾಗೇ ನಡೀತಿದೆ. ಈ ಹುಡುಕಾಟದ ರೇಸ್ನಲ್ಲಿ ಸದ್ಯಕ್ಕೆ ಮುಂಚೂಣಿಲಿರೋದು ಸ್ಟ್ರಿಂಗ್ ಥಿಯರಿ. ಇದರ ಪ್ರಕಾರ ಈ ವಿಶ್ವದ ಮೂಲ ಘಟಕಗಳು ನಾವು ಅಂದ್ಕೊಂಡಂತೆ ಪುಟ್ಪುಟ್ಟ ಕಣಗಳಲ್ಲ, ಬದಲಾಗಿ ಸದಾಕಾಲ ಕಂಪಿಸ್ತಾ ಇರುವ ಶಕ್ತಿಯ ಸೂಕ್ಷ್ಮವಾದ ತಂತುಗಳು. ಒಂದು ವೀಣೆಯ ತಂತಿಯ ಹಾಗೆ ಈ ಕಾಸ್ಮಿಕ್ ತಂತುಗಳು ಕೂಡ ನಿರಂತರವಾಗಿ ಕಂಪಿಸ್ತಾ ಇರ್ತವೆ. ಇಲ್ಲಿಂದ ಶುರುವಾಗೋದೇ ನಿಜವಾದ ಮ್ಯಾಜಿಕ್. ನೋಡಿ, ವೀಣೆಯ ತಂತಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಮೀಟಿದಾಗ ಹೇಗೆ ಬೇರೆ ಬೇರೆ ಸ್ವರಗಳು ಹುಟ್ಟವೋ, ಠೀಕ್ ಅದೇ ರೀತಿ ಈ ಕಾಸ್ಮಿಕ್ ತಂತುಗಳು ಬೇರೆ ಬೇರೆ ಆವರ್ತನದಲ್ಲಿ ಅಂದರೆ ಫ್ರೀಕ್ವೆನ್ಸಿಯಲ್ಲಿ ಕಂಪಿಸಿದಾಗ ಅವು ನಮಗೆ ಎಲೆಕ್ಟ್ರಾನ್, ಫೋಟಾನ್, ಕ್ವಾರ್ಕ್ನಂತಹ ಬೇರೆ ಬೇರೆ ಕಣಗಳಾಗಿ ಕಾಣಿಸ್ಕೊಳ್ತವೆ. ಇದರರ್ಥ ಏನು ಗೊತ್ತಾ? ಇಡೀ ಬ್ರಹ್ಮಾಂಡವೇ ಒಂದು ದೈವಿಕ ಸಂಗೀತ, ಒಂದು ಅದ್ಭುತ ಸ್ವರಮೇಳ. ಇಲ್ಲಿಂದ ನಮ್ಮ ಕಥೆ ಒಂದು ರೋಚಕ ತಿರುವು ಪಡ್ಕೊಳ್ಳುತ್ತೆ. ಒಂದು ಕಡೆ ಆಧುನಿಕ ವಿಜ್ಞಾನ ಹೇಳುತ್ತೆ, ಈ ವಿಶ್ವದ ಅಡಿಪಾಯವೇ ಒಂದು ಮೂಲಭೂತ ತಂತು ಅಥವಾ ಸ್ಟ್ರಿಂಗ್ ಅಂತ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಈಗ ಸಾವಿರಾರು ವರ್ಷಗಳ ಹಿಂದೆ ಹೋಗೋಣ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ 784ನೇ ಹೆಸರಾಗಿ ಒಂದು ಪದ ಬರುತ್ತೆ, ಸುತಂತು. ಸುತಂತು ಅಂದ್ರೆ ಏನು? ಅದರ ನೇರವಾದ ಅರ್ಥ ಸುಂದರವಾದ ತಂತು ಅಂತ, ಅಥವಾ ಇಡೀ ವಿಶ್ವವನ್ನೇ ಒಂದು ದಾರದ ಮೂಲಕ ಹಿಡಿದಿಟ್ಕೊಂಡಿರೋವನು ಅಂತ. ಹೇಗೆ ಒಂದು ಬಟ್ಟೆಗೆ ದಾರವೇ ಆಧಾರವೋ ಹಾಗೆಯೇ ಈ ಸುತಂತು ಅನ್ನೋದು ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ, ಅದರಲ್ಲಿರುವ ಎಲ್ಲಾ ಜೀವಿಗಳಿಗೆ ಮೂಲ ಆಧಾರ ಅಂತ ಋಷಿಗಳು ಹೇಳಿದ್ದಾರೆ. ಇದು ಸ್ಟ್ರಿಂಗ್ ಥಿಯರಿಯ ಮೂಲತತ್ವಕ್ಕೆ ಎಷ್ಟು ಹತ್ರವಾಗಿದೆ ಅಲ್ವಾ? ಆಶ್ಚರ್ಯ ಆಗುತ್ತೆ. ಸರಿ, ಬ್ರಹ್ಮಾಂಡ ಒಂದು ತಂತುವಿನಿಂದ ಆಗಿದೆ ಅಂತ ಒಪ್ಕೊಳ್ಳೋಣ. ಆದರೆ ಆ ತಂತು ಸುಮ್ಮನೆ ಇದೆಯಾ? ಇಲ್ಲ. ಆಧುನಿಕ ವಿಜ್ಞಾನದ ಪ್ರಕಾರ ನಮ್ಮ ವಿಶ್ವ ಪ್ರತಿ ಕ್ಷಣವೂ ವಿಸ್ತಾರವಾಗ್ತಲೇ ಇದೆ, ಒಂದು ದೊಡ್ಡ ವಸ್ತ್ರವನ್ನ ನೇಯುತ್ತಾ ಹೋದ ಹಾಗೆ. ಹಾಗಾದರೆ ಈ ವಿಸ್ತರಣೆ ಬಗ್ಗೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಏನಾದರೂ ಹೇಳಿದಾರಾ? ಖಂಡಿತ ಹೇಳಿದ್ದಾರೆ. ಸುತಂತು ಹೆಸರಿನ ತೊಟ್ಟದ ಹೆಸರು ತಂತುವರ್ಧನ. ಇದರ ಅರ್ಥ ತಂತುವನ್ನು ವಿಸ್ತರಿಸುವವನು ಅಥವಾ ಬ್ರಹ್ಮಾಂಡವನ್ನು ನೇಯುವವನು. ನೋಡಿ, ಇದು ಕೇವಲ ಒಂದು ಸ್ಥಿರವಾದ ತಂತು ಅಲ್ಲ, ಬದಲಾಗಿ ಆ ತಂತುವನ್ನು ನಿರಂತರವಾಗಿ ವಿಸ್ತರಿಸುತ್ತಾ ಇಡೀ ವಿಶ್ವವನ್ನೇ ಒಂದು ಬೃಹತ್ ವಸ್ತ್ರದ ಹಾಗೆ ನೇಯುತ್ತಿರುವ ಒಂದು ಡೈನಾಮಿಕ್ ಪ್ರಕ್ರಿಯೆ ಬಗ್ಗೆ ಹೇಳ್ತಿದೆ. ಇದು ವಿಸ್ತರಿಸುತ್ತಿರುವ ಬ್ರಹ್ಮಾಂಡದ ಪರಿಕಲ್ಪನೆಗೆ ಅದ್ಭುತವಾಗಿ ಹೊಂದಿಕೆಯಾಗುತ್ತೆ. ಹಾಗಾದ್ರೆ ಈ ತಂತುವಿನಿಂದ ಈ ಜಗತ್ತು ಹೇಗೆ ಸೃಷ್ಟಿಯಾಗುತ್ತೆ? ಇಲ್ಲೂ ಕೂಡ ವಿಜ್ಞಾನ ಮತ್ತು ವೇದಗಳು ಒಂದೇ ದಾರಿಯಲ್ಲಿ ಸಾಕ್ತವೆ. ಸ್ಟ್ರಿಂಗ್ ಥಿಯರಿ ಹೇಳೋದು ತಂತುಗಳ ಕಂಪನವೇ ದ್ರವ್ಯರಾಶಿ, ವಿದ್ಯುದಾವೇಶ ಹೀಗೆ ಎಲ್ಲವನ್ನೂ ಸೃಷ್ಟಿಸುತ್ತೆ ಅಂತ. ಇದೇ ತತ್ವವನ್ನ ನಮ್ಮ ಪ್ರಾಚೀನರು ನಾದ ಬ್ರಹ್ಮ ಅಂದ ಕರೆದ್ರು. ಅಂದ್ರೆ ಈ ಇಡೀ ಬ್ರಹ್ಮಾಂಡವೇ ನಾದ ಅಥವಾ ಕಂಪನದಿಂದ ಸೃಷ್ಟಿಯಾಗಿದೆ ಅನ್ನೋದು ಇದರ ಸಾರ. ಅಷ್ಟೇ ಅಲ್ಲ, ಅದೇ ಶ್ಲೋಕದಲ್ಲಿ ಸುವರ್ಣ ಬಿಂದು ಅನ್ನೋ ಇನ್ನೊಂದು ನಿಗೂಢ ಉಲ್ಲೇಖನೂ ಬರುತ್ತೆ. ಅಂದ್ರೆ ಬಂಗಾರದ ಬೆಳಕಿನ ಬಿಂದು. ಇದು ಬಹುಶಃ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾದ ಆ ಮೊದಲ ಪ್ರಚೋದನೆ, ಆ ಮೊದಲ ಸ್ಪಂದನೆ, ಅಥವಾ ಆಧುನಿಕ ವಿಜ್ಞಾನದ ಭಾಷೆಯಲ್ಲಿ ಹೇಳೋ ಸಿಂಗ್ಯುಲಾರಿಟಿಯನ್ನೇ ಸೂಚಿಸ್ತಿರ್ಬೋದು. ಸರಿ, ಈ ಬ್ರಹ್ಮಾಂಡ ಒಂದು ಸಂಗೀತ ವಾದ್ಯದ ಹಾಗೆ ಅಂತಾದ್ರೆ ಸಹಜವಾಗೇ ಎರಡು ಮುಖ್ಯ ಪ್ರಶ್ನೆಗಳು ಹುಟ್ಕೊಳ್ತವೆ. ಒಂದು, ಅದರ ತಂತುಗಳನ್ನ ಮೀಟಿ ಈ ಸಂಗೀತವನ್ನ ಸೃಷ್ಟಿಸ್ತಿರೋ ಶಕ್ತಿ ಯಾವುದು? ಎರಡು, ಈ ಜ್ಞಾನವನ್ನ ಆಧುನಿಕ ವಿಜ್ಞಾನಿಗಳು ಮತ್ತು ಪ್ರಾಚೀನ ಋಷಿಗಳು ಇವರಿಬ್ಬರೂ ಹೇಗೆ ಪಡ್ಕೊಂಡ್ರು? ಅವರ ಮಾರ್ಗಗಳು ಹೇಗಿದ್ವು? ಮೊದಲ ಪ್ರಶ್ನೆಗೆ ಉತ್ತರ ಮತ್ತೆ ಸಹಸ್ರನಾಮದಲ್ಲೇ ಇದೆ, ವಿಷ್ಣುವಿನ ಕೈಯಲ್ಲಿರುವ ಗದೆ. ಹೌದು, ನಾವು ಸಾಮಾನ್ಯವಾಗಿ ಅದನ್ನ ಒಂದು ಆಯುಧ ಅಂದ್ಕೊಂಡಿದ್ದೇವೆ, ಆದರೆ ಇಲ್ಲಿ ಅದರ ಸಾಂಕೇತಿಕ ಅರ್ಥವೇ ಬೇರೆ. ಈ ಗದೆ ಆ ಕಾಸ್ಮಿಕ್ ತಂತುಗಳನ್ನ ಮೀಟಿ ಕಂಪನವನ್ನ ಸೃಷ್ಟಿಸುವ ಆಘಾತ ಶಕ್ತಿ ಅಥವಾ ಇಂಪ್ಯಾಕ್ಟ್ ಫೋರ್ಸ್ ಅನ್ನ ಪ್ರತಿನಿಧಿಸುತ್ತೆ.
ಅಂದ್ಹಾಗೆ ಈ ಗದೆ ಕೇವಲ ಒಂದು ಕುರುಡು ಶಕ್ತಿಯಲ್ಲ, ಅದು ಬುದ್ಧಿತತ್ವವನ್ನ, ಅಂದ್ರೆ ಒಂದು ಬೌದ್ಧಿಕ ನಿಯಮವನ್ನ, ಒಂದು ಕಾಸ್ಮಿಕ್ ಇಂಟೆಲಿಜೆನ್ಸನ್ನ ಸಂಕೇತಿಸುತ್ತೆ. ಅಂದ್ರೆ ಈ ಬ್ರಹ್ಮಾಂಡದ ಸೃಷ್ಟಿ ಅಚಾನಕ್ಕಾಗಿ ಆಗಿದ್ದಲ್ಲ, ಬದಲಾಗಿ ಅದೊಂದು ಲಯಬದ್ಧ, ವ್ಯವಸ್ಥಿತ ಮತ್ತು ಪ್ರಜ್ಞಾಪೂರ್ವಕವಾದ ಪ್ರಕ್ರಿಯೆ. ಈಗ ಎರಡನೇ ಪ್ರಶ್ನೆಗೆ ಬರೋಣ. ಈ ಜ್ಞಾನವನ್ನ ಪಡೆಯೋದು ಹೇಗೆ? ಆಧುನಿಕ ವಿಜ್ಞಾನ ಲಾರ್ಜ್ ಹೈಡ್ರಾನ್ ಕೊಲೈಡರ್ನಂತಹ ದೈತ್ಯ ಯಂತ್ರಗಳನ್ನು ಬಳಸಿ ಕಣಗಳನ್ನು ಒಡೆದು ಹೊರಗಿನ ಪ್ರಪಂಚವನ್ನು ವಿಶ್ಲೇಷಿಸುತ್ತೆ. ಇದು ಹೊರಮುಖ ಪ್ರಯಾಣ. ಆದರೆ ಋಷಿಗಳ ಮಾರ್ಗವೇ ಬೇರೆ. ಅವರು ದೃಷ್ಟಿ ಅಥವಾ ನೇರ ಅರಿವಿನ ಗ್ರಹಿಕೆ ಅನ್ನೋ ಒಂದು ಆಂತರಿಕ ಮಾರ್ಗವನ್ನು ಬಳಸ್ತಿದ್ರು. ಅವರ ನಂಬಿಕೆಯ ಪ್ರಕಾರ ಪ್ರಜ್ಞೆಯ ಆಳಕ್ಕೆ ಇಳಿದು ಚಿದಾಕಾಶ ಅಂದ್ರೆ ಪ್ರಜ್ಞೆಯ ಆಕಾಶವನ್ನ ತಲುಪಿದ್ರೆ ಭೌತಿಕ ವಿಶ್ವವಾದ ಮಹಾಕಾಶದ ಎಲ್ಲಾ ನಿಯಮಗಳನ್ನು ನೇರವಾಗಿ ಗ್ರಹಿಸಬಹುದು. ಇದು ಹೊರಗಿನ ಟೆಲಿಸ್ಕೋಪ್ನಿಂದ ನಕ್ಷತ್ರ ನೋಡೋದಲ್ಲ, ಬದಲಾಗಿ ನಮ್ಮೊಳಗಿನ ಸೂಕ್ಷ್ಮದರ್ಶಕದಿಂದ ಬ್ರಹ್ಮಾಂಡದ ನೀಲನಕ್ಷೆಯನ್ನೇ ನೋಡಿದ ಹಾಗೆ. ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಅರ್ಥ ಮಾಡಿಕೊಳ್ಳೋಕೆ ಬನ್ನಿ ಒಂದು ಸುಂದರವಾದ ರೂಪಕವನ್ನ ಬಳಸೋಣ. ಇಡೀ ಬ್ರಹ್ಮಾಂಡವನ್ನ ಒಂದು ದೊಡ್ಡ ಮಹಾವಿಶ್ವವೀಣೆ ಅಂತ ಕಲ್ಪಿಸ್ಕೊಳ್ಳಿ. ನೋಡಿ, ಈ ವಿಶ್ವವೀಣೆಯ ತಂತಿಗಳೇ ಸ್ಟ್ರಿಂಗ್ ಥಿಯರಿಯ ಸ್ಟ್ರಿಂಗ್ಸ್ ಅಂತ ಆಧುನಿಕ ಭೌತವಿಜ್ಞಾನಿಗಳು ಈಗಷ್ಟೇ ಕಂಡುಹಿಡಿತಾ ಇದ್ದಾರೆ. ಆದರೆ ನಮ್ಮ ವೈದಿಕ ಋಷಿಗಳು ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೋಗಿ ಸುತಂತು ಅನ್ನೋ ಮೂಲಕ ಆ ತಂತಿಯನ್ನ, ತಂತುವರ್ಧನ ಅನ್ನೋ ಮೂಲಕ ಆ ತಂತಿಯನ್ನ ವಿಸ್ತರಿಸೋ ವಾದಕನನ್ನ, ಮತ್ತು ಗದೆಯ ಮೂಲಕ ಆ ತಂತಿಯನ್ನ ಮೀಟಿ ಸಂಗೀತ ಸೃಷ್ಟಿಸೋ ಆ ಕ್ರಿಯೆಯನ್ನು ಗುರುತಿಸಿದ ಹಾಗೆ ಕಾಣುತ್ತೆ. ಈ ಎರಡು ಜ್ಞಾನ ವ್ಯವಸ್ಥೆಗಳ ನಡುವಿನ ಮೂಲಭೂತ ವ್ಯತ್ಯಾಸವನ್ನ ಈ ಮಾತುಗಳು ಸ್ಪಷ್ಟವಾಗಿ ಹೇಳ್ತವೆ. ಒಂದು ದಾರಿ ಹೊರಗಿನ ಜಗತ್ತನ್ನ ಒಡೆಯುತ್ತಾ, ವಿಭಜಿಸುತ್ತಾ ಸತ್ಯವನ್ನ ಹುಡುಕುತ್ತೆ. ಇನ್ನೊಂದು ದಾರಿ ಅಂತರ್ಮುಖವಾಗಿ ಎಲ್ಲವನ್ನೂ ಒಂದುಗೂಡಿಸೋ ಸಂಪೂರ್ಣ ಸತ್ಯವನ್ನ ನೇರವಾಗಿ ಅನುಭವಿಸಲು ಪ್ರಯತ್ನಿಸುತ್ತೆ. ಒಂದು ವಿಶ್ಲೇಷಣೆಯಾದರೆ ಇನ್ನೊಂದು ನೇರವಾದ ಅನುಭೂತಿ. ಹಾಗಾದ್ರೆ ಕೊನೆಯದಾಗಿ ಉಳಿಯುವ ಪ್ರಶ್ನೆ ಇದು: ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನ ಮತ್ತು ಇವತ್ತಿನ ಅತ್ಯಾಧುನಿಕ ವಿಜ್ಞಾನ ಎರಡೂ ಕೂಡ ಒಂದೇ ಸತ್ಯದ ಬಗ್ಗೆ ಒಂದೇ ವಿಶ್ವಗೀತೆಯನ್ನ ಹಾಡ್ತಿದ್ರೆ, ಇಷ್ಟು ಕಾಲದ ನಂತರ ಈ ಮಹಾಗೀತೆಯನ್ನ ನಾವು ನಿಜವಾಗಿಯೂ ಕೇಳಲು ಶುರು ಮಾಡಿದ್ದು ಈಗ ತಾನೇ ಅಲ್ಲವೇ? ಯೋಚನೆ ಮಾಡಿ ನೋಡಿ.